ಇನ್ನು ಕೊನೆಯದಾಗಿ ಮಂತ್ರ ಇದೆ, ಅದ್ರ ಬಗ್ಗೆ ತಿಳ್ಕೊಳ್ತೀನಿ. ಈಗ ಒಬ್ರು ಕಾಲರ್ ಇದ್ದಾರೆ, ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ. ಅವರು ತಮ್ಮ ಹೆಸರನ್ನ ಹೇಳ್ಕೊಳ್ಳೋದಕ್ಕೆ ಮನ್ಸು ಮಾಡ್ತಾ ಇಲ್ಲ. ನಮಸ್ತೆ. ನಮಸ್ತೆ. ತಮ್ಮ ಯಾರ ಬಗ್ಗೆ ಕೇಳಬೇಕಾಗಿತ್ತು ಸರ್? ಮಗನ ಬಗ್ಗೆ. ಸರಿ, ಮಗನ ಡೇಟ್ ಆಫ್ ಬರ್ತ್ ಹೇಳಿ. 21/12/94. 21/12/94 ಮಧ್ಯಾಹ್ನ 4:16. 4:16 PM. ಏನ್ ಪ್ರಶ್ನೆ ತಮ್ದು? ಅವ್ರದ್ದು ಮುಂದಿನ ಭವಿಷ್ಯ ಮತ್ತೆ ಮದುವೆ ವಿವಾಹ ಬಗ್ಗೆ. ಸರಿ, ಆಯ್ತು. ನಮಸ್ಕಾರ. ನಮಸ್ಕಾರ. ಚೆನ್ನಾಗಿದ್ದೀರಾ ತಾವು? ಹೌದು. ತಮ್ಮ ಪ್ರಶ್ನೆ ತಿಳಿದು ಅದನ್ನು ನೋಡೋಣ. ಇದು ಹೇಳಿ. ಅದೇ 21/12/94 ಗೊತ್ತಾಯ್ತು. 4:16 PM ಗೊತ್ತಾಯ್ತು. ನೋಡಿ, ಕರ್ಮಾಧಿಪತಿ ಶನೈಶ್ಚರ, ಕರ್ಮಸ್ಥಾನದಲ್ಲಿ ಕರ್ಮಾಧಿಪತಿ ಇದ್ರೆ ಕಾರ್ಯಪಟು ಅಂತ ಆಗಲೇ ಹೇಳಿದ ನಾನು. ಹೀಗಾಗಿ ಕೆಲಸಗಳಲ್ಲಿ ಒಂದು ಕೌಶಲ್ಯ ಬಂದ್ಬಿಡುತ್ತೆ. ಶನೈಶ್ಚರ ಇದ್ದಾಗ ಸ್ವಲ್ಪ ಶ್ರಮ ಜಾಸ್ತಿ, ಶ್ರಮಿಕರಾಗಿರ್ತಾರೆ. ತುಂಬ ಚೆನ್ನಾಗಿ ಕೆಲಸ ಮಾಡೋದು ಯಾರು ಅಂತಂದ್ರೆ ಅವರಾಗಿರ್ತಾರೆ. ಆ ಕೆಲಸಕ್ಕೆ ಮಾನ್ಯತೆಯೂ ಬರುತ್ತೆ, ಮತ್ತು ಅದು ಶಶಿಯೋಗ. ಹೀಗಾಗಿ ಶಸ್ತ್ರ ಸರ್ವಜನೈಹಿ ಸಭೃತ್ಯ ಬಲವಾನ್ ಅಂತ ಹೇಳುತ್ತೆ. ಹೀಗಾಗಿ ಬಲ ಅಂತೂ ಬರುತ್ತೆ, ಒಂದು ಅಧಿಕಾರ ಅಂತೂ ಸಿಗುತ್ತೆ. ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಇವರಿಗೆ ಶುಕ್ರದಶೆ, ಶುಕ್ರ ಭುಕ್ತಿ ನಡೀತಾ ಇದೆ. ಶುಕ್ರನೂ ಜಾತಕದಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ. ಆತಂಕ ಬೇಡ, ಚೆನ್ನಾಗಿರ್ತದೆ, ಬದುಕಿಗೆ ಚೆನ್ನಾಗಿರ್ತದೆ, ಯೋಚನೆ ಬೇಡ. ವಿವಾಹಕ್ಕೆ ಸಂಬಂಧಿಸಿದಾಗೆ ಗುರು ಶಾಂತಿ ಬೇಕು. ಅಷ್ಟಮಾಧಿಪತಿ ಸಪ್ತಮಕ್ಕೆ ಸೇರಿದಾಗ ಶಾಂತಿ ಬೇಕಾಗುತ್ತೆ. ಹೀಗಾಗಿ ಗುರುಗ್ರಹ ಶಾಂತಿ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ. ಸಮಯ ಇಲ್ಲ, ಯಾವುದಾದ್ರೂ ಒಂದನ್ನು ವಿವರಿಸಲಿಕ್ಕೆ ಮನಸ್ಸಾಗುತ್ತೆ, ಆದರೆ ಮನಸ್ಸು ಸಂಪೂರ್ಣ ಮಾತಾಡಲಿಕ್ಕೆ ಕಾಲ ನನ್ನ ಬಂಧನ ಮಾಡುತ್ತೆ. ಹಾಗಾಗಿ ಈಗ ಕೊನೆಯ ಒಬ್ರು ಕಾಲರ್ ಇದ್ದಾರೆ, ಅವ್ರನ್ನ ಮಾತನಾಡ್ಸ್ಕೊಂಡ್ಬಿಡೋಣ. ಹುಣಸೂರಿನಿಂದ ಶಿವರುದ್ರಪ್ಪ ಅವ್ರು ಕರೆ ಮಾಡಿದ್ದಾರೆ. ನಮಸ್ತೆ ಶಿವರುದ್ರಪ್ಪ ಅವರೇ. ನಮಸ್ಕಾರ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಬಗ್ಗೆನೇ ಕೇಳಬೇಕು. ತಮ್ಮ ಡೇಟ್ ಆಫ್ ಬರ್ತ್ ಹೇಳಿ. 1972. 72. ಸರಿ. ಶನಿವಾರ. ಶಿವರಾತ್ರಿ ಹಬ್ಬ. ಡೇಟ್ ಗೊತ್ತಿಲ್ಲ. 72ರಲ್ಲಿ ಶಿವರಾತ್ರಿ ಹಬ್ಬದ ದಿನ. ಸರಿ, ತಮ್ಮ ಪ್ರಶ್ನೆ ಏನು? ಉದ್ಯೋಗದ ಬಗ್ಗೆ ಕೇಳಬೇಕು. ಶಿವರುದ್ರಪ್ಪನವರೇ ನಮಸ್ಕಾರ. ಏನು ರಾಶಿ ಅಂತ ತಾವು ಪರಿಗಣಿಸ್ತಾ ಇದ್ದೀರಾ? ಕುಂಭರಾಶಿ ಅಂತ, ಮಕರ ಅಂತ ತಗೋತಾ ಇದ್ದೀರಾ? ಆಗಲಿ. ಮಕರ ರಾಶಿಯವರಿಗೆ ಕರ್ಮಾಧಿಪತಿಯಾಗಿರ್ತಕ್ಕಂತಹ ಶುಕ್ರ ಈಗ ತುಂಬ ಚೆನ್ನಾಗಿದ್ದಾನೆ. ಇದೇ ವಾರದಲ್ಲಿ ಅವನು ಚತುರ್ಥ ದಿಗ್ಬಲ ಸಹಿತನಾಗಿ ನಿಲ್ತಾನೆ. ಅದು ಚತುರ್ಥದಲ್ಲಿ ಮತ್ತು ಕರ್ಮಸ್ಥಾನವನ್ನು ವೀಕ್ಷಿಸ್ತಾನೆ. ಹೀಗಾಗಿ ನಿಮಗೆ ನೋಡಿ, ರಾಮನವಮಿಯ ನಂತರದಲ್ಲಿ ಒಂದು ವಿಶಿಷ್ಟವಾದ ಅನುಕೂಲ ಆಗುವ ಸಾಧ್ಯತೆ ಇದೆ. ಹತ್ತಿರದಲ್ಲಿ ಯಾವುದಾದ್ರು ರಾಮ ಮಂದಿರ ಇದ್ದರೆ ರಾಮನಿಗೆ ಫಲ ಸಮರ್ಪಣೆ, ತೆಂಗಿನಕಾಯಿ ಸಮರ್ಪಣೆ ಮಾಡಿ, ಅದು ತುಂಬ ಸಹಾಯವಾಗುತ್ತೆ. ಆ ದಿವಸ ಹೋಗಿ ಸಮರ್ಪಣೆ ಮಾಡಿ ಒಂದು ನಮಸ್ಕಾರ ಮಾಡ್ಕೊಂಡು ಬನ್ನಿ, ಅನುಕೂಲ ಆಗುತ್ತೆ. ಯೋಚನೆ ಮಾಡಬೇಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ಮಂತ್ರ, ಯಾವ ಮಂತ್ರ ತಿಳಿಸ್ಕೊಡ್ತಾ ಇದ್ದೀರಿ? ಈ ವಾರದಲ್ಲಿ ರಾಮನವಮಿ ಇರೋದ್ರಿಂದ ರಾಮತಾರಕ ಮಂತ್ರವನ್ನೇ ಗಮನಿಸೋಣ. ಒಂದು ವಿಶಿಷ್ಟವಾದ ಮಂತ್ರ ಗಮನಿಸಿ ಈ ಮಂತ್ರವನ್ನು ಹೇಳ್ಕೊಳ್ಳಿ. ಇದು ವಿಶೇಷವಾದ ಅನುಗ್ರಹ ಉಂಟು ಮಾಡುತ್ತೆ. ನಮಃ ಕೋದಂಡ ಹಸ್ತಾಯ ಸಂಧೀಕೃತ ಶರಾಯ ಚ ಖಂಡಿತಾಖಿಲ ದೈತ್ಯಾಯ ರಾಮಾಯ ಆಪನ್ ನಿವಾರಣೆ ಅಂತ. ಆಪನ್ನ ಅಂದರೆ ಆಪತ್ತುಗಳು ಅಂತ, ಅವುಗಳನ್ನು ನಿವಾರಿಸ್ತಕ್ಕಂಥವನು ಯಾರು? ರಾಮನೇ ಆಗಿದ್ದಾನೆ. ನಮಃ ಕೋದಂಡ ಹಸ್ತಾಯ, ಯಾರು ಬಿಲ್ಲನ್ನು, ಕೋದಂಡವನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾನೋ, ಶತ್ರುಗಳನ್ನು ಮರ್ದನ ಮಾಡಲಿಕ್ಕೆ ಹೊರಟಿದ್ದಾನೋ ಅಂಥವನು ನಮ್ಮನ್ನು ಕಾಪಾಡಲಿ, ನಮ್ಮ ಆಪತ್ತುಗಳನ್ನು ನಿವಾರಿಸಲಿ ಅಂತ ಇರತಕ್ಕಂಥ ಮಂತ್ರ. ಈ ಮಂತ್ರ ಹೇಳ್ಕೊಳ್ಳಿ. ಇನ್ನೂ ಸರಳವಾದದ್ದು ಒಂದು ಮಂತ್ರ ಇದೆ. ಓಂ ನಮೋ ಭಗವತೆ ಶ್ರೀರಾಮಚಂದ್ರಾಯ. ಇಷ್ಟೇ ಹೇಳ್ಕೊಂಡ್ರೂ ಆಗುತ್ತೆ. ಓಂ ನಮೋ ಭಗವತೆ ಶ್ರೀರಾಮಚಂದ್ರಾಯ ಈ ಮಂತ್ರ ಹೇಳ್ಕೊಂಡ್ರೂ ಆಗುತ್ತೆ. ಈ ಮಂತ್ರ ತುಂಬ ಸರಳವಾಗಿದೆ. ಇದನ್ನು ಸಾಧ್ಯವಾದ 1008 ಸಲ ಹೇಳ್ಕೊಳ್ಳಿ. ಈ ವಾರ ಇಡೀ ಹೇಳ್ಕೊಳ್ಳಿ. ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಸರಿ ಶಾಸ್ತ್ರಿ, ಸಾಕಷ್ಟು ವಿಚಾರ ತಿಳಿಸ್ಕೊಟ್ಟಿದ್ದೀರಿ. ತುಂಬ ಧನ್ಯವಾದಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.